ಹೆಲೋ ಎವ್ರಿವನ್, ನಾನು ರಕ್ಷಿತಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಮೊದಲನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ಮೊದಲನೇ ವ್ಲಾಗಲ್ಲಿ ನಮ್ಮದು ವಯನಾಡ್ ಟ್ರಿಪ್ದು ವ್ಲಾಗ್ ಆಗಿರುತ್ತೆ. ಸೊ ವಯನಾಡ್ಗೆ ನಾವು ಮೈಸೂರು ಮುಖಾಂತರ ಹೋಗಿದ್ದರಿಂದ ಮೈಸೂರು ರೀಚ್ ಆಗೋ ಅಷ್ಟರಲ್ಲೇ ನಾವು 3:30 ನೈಟ್ ಆಗಿತ್ತು. ಬೆಳಗಿನ ಜಾವ 6 ಗಂಟೆಗೆ ಎಂಟ್ರಿ ಆದ್ವಿ ಬಂಡೀಪುರ ಫಾರೆಸ್ಟ್ನ. ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದು ಮೆಪ್ಪಾಡಿಗೆ. ಮೆಪ್ಪಾಡಿಲಿ ನಮಗೆ ತುಂಬ ಥರ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಆ್ಯಕ್ಟಿವಿಟೀಸ್ ಎಲ್ಲ 9 ಮೇಲೆ ಓಪನ್ ಆಗುತ್ತೆ. ಸೊ ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ, ನಾವು ಬೇಗ ರೀಚ್ ಆಗಿದ್ವಿ. ತುಂಬ ಚೆನ್ನಾಗಿತ್ತು ನಮ್ಮ ಆ್ಯಕ್ಟಿವಿಟೀಸು. ನೆಕ್ಸ್ಟು ನಾವು ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಶಾರ್ಟ್ ಟೀ ಬ್ರೇಕ್ ಎಲ್ಲ ತೊಗೊಂಡು ಸೋಡಾ ಕುಡ್ದು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಕಾಂತಾರ ವಾಟರ್ ಫಾಲ್ಸ್ಗೆ. ವಯನಾಡಲ್ಲಂತೂ ತುಂಬ ಬಿಸಿಲಿದ್ದ ಕಾರಣ ನಾವಲ್ಲಿ ಸ್ವಲ್ಪ ಹೊತ್ತು ನಮ್ಮ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ರೆಸಾರ್ಟ್ಗೆ ಹೋಗಿ ಚೆಕ್ ಇನ್ ಮಾಡಬೇಕಿತ್ತು. ಅಲ್ಲಿಗೆ ಹೊರಟ್ವಿ. ಹತ್ರ ಇರೋ ರೂಮ್ಗಳು ನಾವು ನೋಡ್ಕೊಂಡ್ರೆ ನಾಳೆಗೆ ಹತ್ರ ಇದೆ. ಕಡೆಯಿಂದ ವಾಪಸ್ ಬರ್ಬೇಕಲ್ಲ. ನೀನು 30 ಕಿಲೋಮೀಟರ್ ಬರಕೇನು ಹಂಗಾದ್ರೆ ಇತ್ತಿಂದ 30 ಕಿಲೋಮೀಟರ್ ಐತಿ, ಅತ್ತಿಂದ 30 ಕಿಲೋಮೀಟರ್ ಬರ್ಲೇಬೇಕು. ನೋಡ್ಬೇಕಂದ್ರೆ ಅದನ್ನೇ ನಾನು ಹೇಳ್ತಿರೋದು ನಿಮಗೆ. ಹಂಗೆ ನಿಮ್ಗೆ ಪಕ್ಕದಲ್ಲೇ ಸಿಕ್ಬಿಡ್ತಾವ. ಇಲ್ಲಿ ತನಕ ಬಂದಿರಿ ನೋಡೋಕೆ ಅಂದ್ರೆ ಇನ್ನೊಂದು ವ್ಯೂ ನೋಡಕ್ ಹೋಗ್ಲೇಬೇಕಷ್ಟು ದೂರ. ಇವರಿಬ್ಬರು ಮಾತುಕತೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ರೆಸಾರ್ಟ್ಗೆ ಚೆಕ್ ಇನ್ ಆಗೋ ಅಷ್ಟರಲ್ಲೇ 4:30 ಆಗಿತ್ತು. ಸೊ ಇದು ನಮ್ಮ ರೆಸಾರ್ಟ್ನ ವ್ಯೂ. ನಾವು ಚೆಕ್ ಇನ್ ಆಗೋ ಅಷ್ಟರಲ್ಲೇ 4:30 ಆಗಿತ್ತು. ಸ್ವಲ್ಪ ಹೊತ್ತು ಪೂಲಲ್ಲಿ ಆಟ ಆಡಿಕೊಂಡು ನಾವು ನಮ್ಮ ಡಿನ್ನರ್ ಮಾಡ್ಕೊಂಡ್ವಿ. ಡಿನ್ನರಲ್ಲಿ ನಮಗೆ ಪರೋಟ, ಕಡಲ್ ಕರಿ, ಫ್ರೈಡ್ ರೈಸ್ ಆ್ಯಂಡ್ ಗೋಬಿ ಇತ್ತು. ನೆಕ್ಸ್ಟ್ ಮಾರ್ನಿಂಗ್ ನಾವು ಸೂಜಿಪರ ವಾಟರ್ ಫಾಲ್ಸ್ ಕಡೆಗೆ ಹೊರಟ್ವಿ. ಸೊ ನಮಗೆ ಫಾಲ್ಸ್ಗೆ ಹೋಗೋ ರೋಡಲ್ಲೇ ಬ್ಯೂಟಿಫುಲ್ ಟೀ ಎಸ್ಟೇಟ್ದು ವ್ಯೂ ಸಿಗುತ್ತೆ. ದಿಸ್ ವಾಸ್ ದ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಈ ವ್ಯೂ ನೋಡಿಕೊಂಡು ಸೂಜಿಪರ ರೀಚ್ ಆಗೋ ಅಷ್ಟರಲ್ಲಿ 7:30 ಆಗಿತ್ತು. ಬಟ್ ನಮಗೆ ಎಂಟ್ರಿ ಟೈಮಿಂಗ್ಸ್ ಬಂದು 8 o'clock ಆಗಿರುತ್ತೆ ಫಾಲ್ಸ್ಗೆ. ಸೊ ನಮ್ಗೆ ಇನ್ನೂ ಟೈಮ್ ಇತ್ತು ಅಂತ ನಾವಲ್ಲೇ ಸ್ವಲ್ಪ ಹೊತ್ತು ಕೂತಿ ಕಾಫಿ, ಟೀ, ಮ್ಯಾಗಿ ಎಲ್ಲ ತಿನ್ಕೊಂಡು ಫಾಲ್ಸಿಗೆ ಹೊರಟ್ವಿ. ಫಾಲ್ಸ್ಗೆ ನಾವು ಆಲ್ಮೋಸ್ಟ್ 1 ಕಿಲೋಮೀಟರ್ ನಡಿಬೇಕು. ಸೊ ಈ ಫಾಲ್ಸ್ಗೆ ನೀವು ಹೋಗೋದಾದರೆ ಸ್ವಲ್ಪ ಅರ್ಲಿಯರ್ ಆಗಿ ಹೋಗಿ, ಬಿಕಾಸ್ ಈ ಫಾಲ್ಸ್ಗೆ 500 ಮೆಂಬರ್ಸ್ಗಿಂತ ಜಾಸ್ತಿ ಎಕ್ಸೀಡ್ ಆದರೆ ಬಿಡೋದಿಲ್ಲ. ಒಂದಿನಕ್ಕೆ 500 ಮೆಂಬರ್ಸ್ ಅಷ್ಟೇ ಬಿಡೋದು. ನಾವಿಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಬಗಿ ರೈಡ್ಗೆ. ಸೊ ಇದು ನಮಗೆ ಮೆಪ್ಪಾಡಿಲೇ ಸಿಗುತ್ತೆ ಆನ್ ದ ವೇ. ಈ ರೈಡ್ ಬಂದು 1.5 ಕಿಲೋಮೀಟರ್ಸ್ ಇರುತ್ತೆ. ಫುಲ್ಲಿ ಟೀ ಎಸ್ಟೇಟ್ ವ್ಯೂ ಸಿಗುತ್ತೆ ನಮಗೆ ಸುತ್ತ ರೈಡ್ ಪೂರ್ತಿ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದು ಎಡಕಲ್ ಕೇವ್ಸ್ಗೆ. ನಾವು ಎಡಕಲ್ ಕೇವ್ಸ್ಗೆ ಹೋಗೋಷ್ಟರಲ್ಲಿ ಇಟ್ ವಾಸ್ 3 o'clock. ನಾವು ಊಟ ಎಲ್ಲ ಮಾಡಿಕೊಂಡು ಎಡಕಲ್ ಕೇವ್ಸ್ ರೀಚ್ ಆಗೋ ಅಷ್ಟರಲ್ಲಿ 3 ಆಗಿತ್ತು. ತುಂಬ ಬಿಸಿಲಿತ್ತು. ನಾವು 2 ಕಿಲೋಮೀಟರ್ಸ್ ನಡಿಬೇಕು ಇದನ್ನು ರೀಚ್ ಆಗೋದಕ್ಕೆ ಕೇವ್ಸ್ನ. ಬಟ್ ಆಫ್ಟರ್ ರೀಚಿಂಗ್ ತುಂಬ ಚೆನ್ನಾಗಿತ್ತು ವ್ಯೂ. ನೆಕ್ಸ್ಟ್ ನಾವೆಲ್ಲಿಂದ ಹೊರಟಿದ್ದು ಪೂಕೋಡೆ ಲೇಕ್ಗೆ. ಪೂಕೋಡೆ ಲೇಕಲ್ಲಿ ನಮಗೆ ಬೋಟ್ ರೈಡಿಂಗ್ ಎಲ್ಲ ಸಿಗುತ್ತೆ. ವಿತಿನ್ 6 o'clock ಹೋಗೋಕ್ಕೆ ಟ್ರೈ ಮಾಡಿ, ಬಿಕಾಸ್ ಆಫ್ಟರ್ 6 o'clock ನಿಮ್ಗೆ ಅಲ್ಲಿ ಎಂಟ್ರಿ ಕೊಡೋದಿಲ್ಲ. ನಾವು ನಮ್ಮ ಡಿನ್ನರ್ನ ಕಾಲ್ಪೇಟದಲ್ಲಿ ಮಾಡ್ಕೊಂಡ್ವಿ. ಆದಷ್ಟು ಬೇಗ ಮಾಡ್ಕೊಂಡ್ವಿ, ಬಿಕಾಸ್ 9 o'clockಗೆ ಚೆಕ್ ಪೋಸ್ಟ್ ಕ್ಲೋಸ್ ಆಗುತ್ತೆ. ಚೆಕ್ ಪೋಸ್ಟ್ ರೀಚ್ ಆಗೋ ಅಷ್ಟರಲ್ಲಿ 8:30 ಆಗಿತ್ತು. ಸೊ ನಮಗೆ ಬಂಡೀಪುರ ಫಾರೆಸ್ಟಲ್ಲಿ ಒಂದು ಎಲಿಫೆಂಟ್ ಕೂಡ ಸ್ಪಾಟ್ ಆಯಿತು, ರೋಡ್ಗೆ ಬಂದಿತ್ತು. ಸೊ ದಿಸ್ ವಾಸ್ ಆರ್ ವಯನಾಡ್ ಟ್ರಿಪ್ ಕಮ್ಸ್ ಟು ಅನ್ ಎಂಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.